ಓಕೆ 600 ಪೇಪರ್ಸ್ ಇದೆ. ಇದು ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನನ್ನ ಫೇವ್ರೆಟ್ ಆಗಿರೋ ಕಾಮೆಂಟ್ಸ್ನ ತೆಗೆದು ಇಲ್ಲಿ ಓದ್ತೀನಿ ಲಾಂಗ್ ವಿಡಿಯೋಸಲ್ಲಿ ಅಂತ ಅಂದ್ಬಿಟ್ಟು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ವೆಲ್ಕಮ್ ಬ್ಯಾಕ್. ನನ್ನ ಚಾನಲ್ ಹೆಸರು ಹೇಳ್ಬಿಡು, ಜಾನ್ವೀಸ್ ಡೈರಿ. ನನಗೆ ಸೆಂಡ್ ಆಫ್ ಪಾರ್ಟಿನ ಕೊಡ್ತಿದ್ದಾರೆ ಎಲ್ಲರೂ ಸೇರಿ, ನನ್ನ ಕೊಲೀಗ್ಸ್ ಎಲ್ಲ. ಸೊ ತುಂಬಾ ಎಕ್ಸೈಟ್ ಆಗಿದೆ ಆ್ಯಂಡ್ ಫನ್ ವ್ಲಾಗ್ ಆಗಿರುತ್ತೆ. ಹಾಂ, ಲಾಸ್ಟ್ ವ್ಲಾಗ್ ಇವಳ ಜೊತೆ, ಲಾಸ್ಟ್ ಸೆಕೆಂಡ್ ವ್ಲಾಗ್. ಇನ್ನೊಂದು ವ್ಲಾಗ್ ಮಾಡ್ತೀನಿ. ಓಕೆ, ಮಾಡೋಣ ಇನ್ನೂ ಜಾಸ್ತಿ. ಕಾವ್ಯ ಬೇಕು ಇದು ವ್ಲಾಗ್ಸಲ್ಲಿ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ಕೋತೀನಿ. ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಎಸ್, ನಮ್ಮ ಬ್ರೇಕ್ಫಾಸ್ಟ್ ಈಗ ಕಾವ್ಯಂದು ಚಿತ್ರಾನ್ನ ಆ್ಯಂಡ್ ಮಿಕ್ಸ್ಚರ್. ಇಷ್ಟು ಬಂಡಲ್ ಆಫ್ ಪೇಪರ್ಸ್. ಇದು ಪೇಪರ್ಸ್ ತೋರಿಸ್ಬಿಡೋಣ ನೋಡಿ. ಇಷ್ಟು ಮಾಡಿದ್ವಿ, 600 ಪೇಪರ್ಸ್ ಇದೆ. ಇದು ಹಾಂ, ಇನ್ನೂ ಕೆಲಸ ಇದೆ. ಇನ್ನೂ ಕೆಲಸ ಇದೆ, ಬಾಕಿ ಇದೆ. ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ, ಇಲ್ಲೊಂದು ಅಲ್ಲಿ ನೋಡಿ, ಅಲ್ಲೊಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾರೆ ಒಬ್ರು. ಸರ್ ಈ ಕಡೆ ನೋಡಿ ಸರ್, ಇವರೇ. ತುಂಬ ಹಾನೆಸ್ಟಾಗಿ ಮಾಡ್ತಿದ್ದಾರೆ ಕೆಲಸ ನಮ್ಮ ನಾಗರಾಜ್ ಸರ್. ಇವ್ರು ನೋಡಿ ಯಾವ ರೇಂಜಿಗೆ ಮಾಡ್ತಿದ್ದಾರೆ. ಗಾಯ್ಸ್ ನೋಡಿ, ಇಷ್ಟು ತಕ್ಕ ನಂದಾಯಿತು. ಇವಾಗ ಇವ್ರದ್ದು ಕ್ವೆಶನ್ ಪೇಪರ್. ನೆವರ್ ಎಂಡಿಂಗ್ ಸೊಲ್ಯೂಷನ್ ಅಲ್ಲ, ನೆವರ್ ಎಂಡಿಂಗ್ ಕ್ವಶನ್ನು. ನೋಡಿ ಅಲ್ಲೊಬ್ರು ಕೂತಿದ್ದಾರೆ, ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ಮಾರ್ಕ್ಸ್ ಎಂಟ್ರಿ ಮಾಡಿಕೊಂಡು, ಸಾರಿ ಶರ್ಟ್, ಎಸ್ ಎಕ್ಸಾಕ್ಟ್ಲಿ. ಯಾವ ಮಾರ್ಕ್ಸ್ ಹಾಕ್ಲಿ ಅಂತ ನೋಡ್ತಿದ್ದಾರೆ ಸರ್. ಮಾರ್ಕ್ಸ್ ಕನ್ಫ್ಯೂಸ್ ಆಗ್ಬಿಟ್ಟು. ಮಾರ್ಕ್ಸ್ ಕೊಡಿ ಸರ್ ಮಕ್ಕಳಿಗೆ, ಪಾಪ ಹೆಂಗೆ ಮಾಡ್ಬಿಟ್ರೆ ನೀವು. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಸರ್. ಓಕೆ ಸರ್. ಅಲ್ಲಿ ನೋಡಿ, ಅಲ್ಲೆಲ್ಲ ನಮ್ದು ಅಸೈನ್ಮೆಂಟ್ಸ್ ಬಿದ್ದಿದೆ. ನಮ್ದಲ್ಲ, ಮಕ್ಕಳದು. ಮಕ್ಕಳು ಮಾಡಿರೋದು. ಇಲ್ಲೆಲ್ಲ ಆನ್ಸರ್ ಶೀಟ್ ಬಿದ್ದಿದೆ. ಇಲ್ಲಿ ನಾಗರಾಜ್ ಸರ್ ಇದ್ದಾರೆ. ಹಾಯ್ ಜನರೇ, ನೋಡಿ ಜನರೇ, ಇವತ್ತಿನ ನಮ್ಮ ಕೆಲಸ ಮುಗಿತು. ಬ್ರಾಣವಾ, ನೀವು ಯಾವಾಗ ರೆಸಿಗ್ನೇಷನ್ ಕೊಡೋದು? ಆದಷ್ಟು ಬೇಗ, ಅತಿ ಶೀಘ್ರದಲ್ಲಿ. ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಲ್ಲ. ಸೊ 31st ನಿನ್ನ ಪ್ರಾಣ ನಾನು ತೆಗಿತೀನಿ ಕಾವ್ಯ. ನಂಗೆ ಗೊತ್ತಿತ್ತು ಮಾಡಲ್ಲ ಅಂತ. ಮಾಡಿಲ್ಲ, ಸೈನ್ ಮಾಡಿಲ್ಲ ಪ್ರಿನ್ಸಿಪಲ್ ಸರ್. ಲಂಚ್ ಹೋಗ್ತಿದ್ದೀವಿ. ಗಾಡಿ ಇನ್ನೂ ಸ್ವೀಟ್ ಕೊಡಿಸಿಲ್ಲ ಮೇಡಮು. ಫೈನಲಿ ಕಾಲೇಜಿಂದ ಎಕ್ಸಿಟ್ ಆಗ್ತಿದ್ದೀವಿ. ಹೆಂಗಾದ್ರೂ ಓಕೆ. ನನಗೆ ಸೆಂಡ್ ಆಫ್ ಪಾರ್ಟಿ ಕೊಟ್ಟು ಕಳಿಸ್ತಿದ್ದಾರೆ ನಾನು. ಇವುಗಳೆಲ್ಲ ಹಾಂ, ಸಕ್ಕತ್ತಾಗಿ ಬರ್ತಿದೆ ಇಲ್ಲಿ. ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಲ್ಲ, ಕಾಮೆಂಟ್ ಸೆಕ್ಷನ್ ಅಂತ ತಿಳಿಸ್ಬಿಡಿ. ಚೆನ್ನಾಗಿ ಕಾಣ್ತಿದ್ದೀವ. ನೋಡಿ ಹೆಂಗೆ ಕೂತ್ಕೋತಿದ್ದಾರೆ. ಬಂದರು ಡಾಕ್ಟರ್ ನಳಿನ ಮ್ಯಾಮ್ ಅವರು. ಈ ಮ್ಯಾಮ್ ಸೈಲೆಂಟ್, ಆ ಮ್ಯಾಮ್ ವಿತೌಟ್ ಖಾರ, ಈ ಮ್ಯಾಮ್ ಡೆನಿಮ್ ಜಾಕೆಟು, ಈ ಮ್ಯಾಮ್ ಸ್ಯಾರಿ ಮೈಸೂರು ಸಿಲ್ಕು. ಕಾವ್ಯ ಗೊತ್ತಿರೋದೆ. ಬಾಯ್ ಬಾಯ್ ಬಾಯ್. ನನ್ನ ಬಿಟ್ಟೆಲ್ಲ ಹೋಗ್ತಿದ್ದಾರೆ. ನೀನೆ
ಸರ್ ಥ್ಯಾಂಕ್ ಯು. ರೆಡಿ ಆಗ್ಬಿಟ್ಟು ಹಾಕಿ ಎಂಥದ್ದು ಬೇಡ ಸುಗಿತ್ತು ಕವೆ ಲಂಚ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನೋಡಿ ಲೇಖನ್ ಆ್ಯಂಡ್ ಪುನೀತ ಮ್ಯಾಮ್. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಮಧ್ಯಾಹ್ನ ಎಲ್ಲ ಬೇಜಾರಾಗಿದ್ವಲ್ಲ, ತುಂಬ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಜಾಲಿಯಾಗಿ ತಿನ್ಕೊಂಡು ಬಂದ್ವಿ. ಇದಕ್ಕೆ ಚೆನ್ನಾಗಿರೋ ಕಂಪ್ನಿ ಇರ್ಬೇಕು ಫಸ್ಟ್ ಆಫ್ ಆಲ್ ಅಲ್ವಾ. ಸೊ ಬಂದು ಗಾಡಿ ತೊಗೊಂಡು ಇವಾಗ ಹೋಗ್ಬೇಕು. ಸಿಗೋಣ ಮನೆಗೆ ಹೋಗಿ. ಫೈನಲಿ ಮನೆಗೆ ಬಂದಾಯಿತು. ಆ್ಯಕ್ಚುಲಿ ಹೂವು ಎಲ್ಲ ಬೇಕಿತ್ತು ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ಹೂವನ್ನ ತಂದು ಇಟ್ಟಿದ್ದೀನಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಡೇ. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೇಂಜಿಗೆ ಸೆಂಡ್ ಆಫ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ದಿನದಿಂದನೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇವಾಗ ಎಕ್ಸಿಕ್ಯೂಟ್ ಆಯಿತು. ಆ್ಯಂಡ್ ತುಂಬಾ ಹ್ಯಾಪಿ ಆಯ್ತು. ಲಾಸ್ಟಿಗೆ ಐ ಆಮ್ ಟೇಕಿಂಗ್ ವೆರಿ ಗುಡ್ ಮೆಮರೀಸ್ ಫ್ರಮ್ ಹಿಯರ್ ಅಂತ. ಇನ್ನೂ ಒಂದು ವಾರ ಇದೆ ಕೆಲಸ ಮಾಡೋದು. ಮುಗಿಸಾದ್ಮೇಲೆ ಇನ್ನೂ ಅನಿಸುತ್ತೇನೋ ಇವ್ರುಗಳನ್ನೆಲ್ಲ ಹೆಂಗೆ ಬಿಟ್ಟು ಹೋಗೋದು ಅಂತ ಅಂದ್ಬಿಟ್ಟು. ಐ ಆಮ್ ರಿಯಲಿ ಮಿಸ್ಸಿಂಗ್ ದಿಸ್ ಪ್ಲೇಸ್. ಸೊ ಯಾ, ಸೊ ಇನ್ನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋದಿದೆ. ಸೊ ನಿನ್ನೆ ವಾರ ಮಾಡಿರಲಿಲ್ಲ, ಶುಕ್ರವಾರ ಅಂತ ಅಂದ್ಬಿಟ್ಟು ಇವತ್ತು ಮಾಡಬೇಕು ಆ್ಯಕ್ಚುಲಿ. ಸೊ ಫೈನಲಿ ನನ್ನ ಪೋಸ್ಟ್ ಸೆಂಡ್ ಆಫ್ ಪಾರ್ಟಿ ಮುಗೀತು. ಆ್ಯಂಡ್ ಇನ್ನೂ ಒಂದು ವಾರ ಇದೆ ವರ್ಕ್ ಮಾಡೋದು. ಸೊ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಲ್ಲ ಕೊಲೀಗ್ಸ್ಗೂ ಆ್ಯಂಡ್ ಇಷ್ಟೊಳ್ಳೆ ಸೆಂಡ್ ಆಫ್ನ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಯಾ, ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಒಂದು ಹೇಳಿದ್ದೆ, ಲೈಕ್ ನನ್ನ ಫೇವ್ರೇಟ್ ಆಗಿರೋ ಕಾಮೆಂಟ್ಸ್ನ ತೆಗೆದು ಇಲ್ಲಿ ಓದ್ತೀನಿ ಲಾಂಗ್ ವೀಡಿಯೋಸಲ್ಲಿ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಬಂದು ದೀಪಾವಳಿ ವ್ಲಾಗ್. ಸೊ ಆ ವ್ಲಾಗಲ್ಲಿ ನನಗೆ ಇಷ್ಟ ಆಗಿರೋ 3 ಕಾಮೆಂಟ್ಸ್ನ ತೆಗ್ದಿದ್ದೀನಿ. ಸೊ ಅದ್ರಲ್ಲಿ ಒಂದು ಬಂದು ಡಾಕ್ಟರ್ ನಲೀನಾ 1942 ನನ್ನ ಕೊಲೀಗ್ ಇಟ್ಟಿರೋದು ಮ್ಯಾಮ್. ಸೊ ತುಂಬ ರುಚಿಯಾಗಿತ್ತು. ಕಜ್ಜಾಯ ಮಾಡೋದೇ ಒಂದು ರೇಜಿಗೆ, ಹದ ಗೊತ್ತಿದ್ದರೆ ಮಾತ್ರ ಬರುವ ಸಿಹಿ ತಿಂಡಿಗಳಲ್ಲಿ ಕಜ್ಜಾಯನೂ ಒಂದು. ನನಗೆ ತುಂಬ ಇಷ್ಟವಾಯಿತು ಡಿಯರ್. ಬ್ಯೂಟಿ ವಿತ್ ಬ್ರೈನ್. ಥ್ಯಾಂಕ್ ಯು ಸೋ ಮಚ್ ನಲೀನಾ ಮ್ಯಾಮ್. ಸೊ ಇನ್ನೊಬ್ಬರು ಅನುಷಾ ವಿ 060 ಗೊಂಬೆ ಅಂತ ಇಟ್ಬಿಟ್ಟು ಒಂದು ರೆಡ್ ಹಾರ್ಟ್ನ ಇಟ್ಟಿದ್ದೀರಾ. ನಾನು ಒಂದು ಹಾರ್ಟ್. ಆ್ಯಂಡ್ ಇನ್ನೊಂದು ಬಂದು ಬೇಬಿ ಮಿಸ್ಟರ್ ಗೌಡ ಅಂತ, ಯು ಆರ್ ಲುಕಿಂಗ್ ವೆರಿ ನೈಸ್ ಮ್ಯಾಮ್. ನಿಮ್ಮ ಮದರ್ ಇನ್ ಲಾ ಆ್ಯಂಡ್ ಫಾದರ್ ಇನ್ ಲಾ ಅಂತ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಹಾಕಿದ್ದೀರಾ. ಸದ್ಯದಲ್ಲೇ Q&A ಸೆಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅನ್ನಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.